ಕೇವಲ ದುಡ್ಡುಗೋಸ್ಕರ ಮಲ್ಲಿಕಾ ಶರತ್ ನನ್ನನ್ನ ಕೇಸಲ್ಲಿ ಸಿಕ್ಕಾಕ್ಸಿಲ್ಲ. ಆ ಕೇಸ್ಗೆ ಇನ್ನೇನೋ ಮೋಟೋ ಇದೆ, ಇನ್ಯಾರ್ದೋ ಕೈವಾಡ ಇದೆ. ಕರೆಕ್ಟಾಗಿ ಗೆಸ್ ಮಾಡಿದೆ ಜೈ. ಮಲ್ಲಿಕಾ ಮತ್ತೆ ಶರತ್ಗೆ ಯಾರೋ ದುಡ್ಡು ಕೊಟ್ಟು ಇದನ್ನೆಲ್ಲ ಮಾಡಿಸಿದ್ದಾರೆ ಅಂತ ನನಗನ್ನಿಸ್ತಿದೆ. ಶರತ್ ಬದುಕಿದ್ರೆ ಅವ್ರು ಯಾರು ಅಂತ ತಿಳ್ಕೊಬೋದು. ಸೂಪರ್ ಜೈ. ಹೌದು ರೀ, ಶರತ್ ನಂಗೇನೋ ಹೇಳ್ಬೇಕಂತೆ ಅಂತ ನಂಗೆ ಫೋನ್ ಮಾಡಿದವರು ಹೇಳಿದ್ರು. ಸಾವು ಕಣ್ಮುಂದೆ ಬಂದಾಗ ಶರತ್ಗೆ ರಿಯಲೈಸ್ ಆಗಿರ್ಬೇಕು. ಅಂದ್ರೆ ಖಂಡಿತ ಇದ್ರ ಹಿಂದಿರೋ ಮೂರನೇ ವ್ಯಕ್ತಿ ಬಗ್ಗೆ ನಮಗೆ ಹೇಳ್ತಾನೆ. ಎಕ್ಸಾಕ್ಟ್ಲಿ ಜೈ. ನಿತ್ಯ ತನ್ನ ಪ್ರಾಣ ಕಾಪಾಡಿದಾಳೆ ಅನ್ನೋ ಕೃತಜ್ಞತೆ ಅವನಿಗಿದೆ. ನಿತ್ಯ ಅಂದ್ಕೊಂಡು ಗಂಗಾ ಹತ್ರ ಅವನು ಬಾಯ್ ಬಿಡ್ತಾನೆ. ಅವನು ಗುಳ್ಳೆನರಿ ಸರ್, ಅವನು ಮತ್ತೆ ಏನೇನೋ ಕತೆ ಹೇಳ್ತಾನೆ. ಇಲ್ಲ ನಾಣಿ ಅವ್ರೆ, ಸಾಯ್ತಿರೋರು ಸಾವಿನ ಅಂಚಿನ ತನಕ ಹೋದವರು ಸುಳ್ಳು ಹೇಳಲ್ಲ. ಶರತ್ ನಿಜಾನೇ ಹೇಳ್ತಾನೆ. ಹೌದೇ ಗಂಗಾ, ಆ ನಿಜನ ನಿಂಗೆ ಹೇಳ್ಸೋದಿಕ್ಕೆ ಅವನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದು. ಈ ವಿಷಯ ನಮ್ಮ 3 ಜನರ ಮಧ್ಯನೇ ಇರಬೇಕು. ಇವನ್ ನಿಮ್ಮ ಮಾಮ್ಗಾಗ್ಲಿ ನಮ್ಮ ಫ್ಯಾಮಿಲಿಗಾಗ್ಲಿ ಯಾರಿಗೂ ಈ ವಿಷಯ ಗೊತ್ತಾಗಬಾರ್ದು. ಶರತ್ ಮ್ಯಾಟರ್ನ ತುಂಬಾ ಸೀಕ್ರೆಟ್ ಆಗಿಡಬೇಕು. ಅವನೇನು ಹೇಳ್ತಾನೋ ಕೇಳಿ ಆಮೇಲೆ ಏನು ಮಾಡೋದು ಅಂತ ಡಿಸೈಡ್ ಮಾಡೋಣ. ಎಕ್ಸಾಕ್ಟ್ಲಿ ಜೈ. ನಾನು ಏನು ಅಂದ್ಕೊಂಡ್ನೋ ಆಸ್ ಇಟ್ ಈಸ್ ನೀನು ಅದೇ ಥಿಂಕ್ ಮಾಡ್ತಿದ್ಯಾ. ಮೈ ಡಿಯರ್ ಮಾಮ್, ನಿನ್ನ ರಹಸ್ಯ ಹೊರಗೆ ಬರತ್ತೆ. ಆಯಿಲ್ ಹಾಕಿದ್ರೆ ತಪ್ಪಿಸ್ಕೊಂಡೆ. ಈ ಬ್ರಹ್ಮಾಸ್ತ್ರದಿಂದ ಹೇಗೆ ತಪ್ಪಿಸ್ಕೊಳ್ತೀಯೋ ನಾನು ನೋಡ್ತೀನಿ. ಸಿಸ್ಟರ್, ಡಾಕ್ಟರ್ ಹೊರಗಡೆ ಪೇಷಂಟ್ ಕಡೆಯವರಿದ್ದಾರೆ, ಅವ್ರನ್ನ ಒಳಗೆ ಬರೋಕೆ ಹೇಳಿ. ಓಕೆ ಡಾಕ್ಟರ್. ಪೇಷಂಟ್ಗೆ ಪ್ರಜ್ಞೆ ಬಂದಿದೆ, ಡಾಕ್ಟರ್ ನಿಮ್ಮನ್ನು ಕರೀತಿದ್ದಾರೆ. ಬನ್ನಿ. ಬನ್ನಿ ಸರ್, ಪೇಷಂಟ್ಗೆ ಪ್ರಜ್ಞೆ ಬಂದಿದೆ. ಹೇಳು ಶರತ್, ನೀನು ಮಲ್ಲಿಕಾ ನನ್ನ ಯಾಕೆ ಜೈಲಿಗೆ ಕಳ್ಸೋದಕ್ಕೆ ನೋಡಿದ್ರಿ? ನಿಮ್ಮ ಹಿಂದೆ ಯಾರಿದ್ದಾರೆ? ಹೇಳಿ ಶರತ್, ಅವ್ರನ್ನ ಯಾಕೆ ಅನ್ಯಾಯವಾಗಿ ಸಿಕ್ಕಾಕ್ಸಿದ್ದು? ಇದೆಲ್ಲ ಯಾರು ಮಾಡಿದ್ದು ಹೇಳಿ. ಯಾರು ಮಾಡಿದ್ದು ಅಂದ್ರೆ ಹಾವಿನಾಗೆ ಬುಸ್ ಬುಸ್ ಅಂತೀಯಲ್ಲೋ. ನೀನು ವಿಷಕರ ಕಾಳನಾಗಂತ ಗೊತ್ತು, ನಿಜ ಹೇಳು. ಡಾಕ್ಟರ್, ಅವನ ಕೈಯಲ್ಲಿ ಏನೋ ಬರಿತೀನಿ ಅಂತಿದ್ದಾನೆ. ಪೇಪರು ಪೆನ್ ಇದ್ರೆ ಅವನ ಕೈ ಕೊಡಿ. ಸಿಸ್ಟರ್,
ಬರೀ ಶರತ್, ಇದು ಯಾರ ಕೆಲಸ? ಶರತ್, ಹಾರ್ಟ್ ಬೀಟ್ ಹೆಚ್ಚಾಗ್ತಿದೆ. ಪೇಷಂಟ್ ತುಂಬಾ ಸ್ಟ್ರಗಲ್ ಮಾಡಿದ್ರೆ ಸ್ಟ್ರೋಕ್ ಆಗಿ ಪ್ರಾಣಕ್ಕೆ ಡೇಂಜರ್ ಆಗುತ್ತೆ. ಪೇಷಂಟ್ ಇನ್ನೂ ಸ್ವಲ್ಪ ರಿಕವರ್ ಆದ್ರೆ ಬೆಟರ್ ಅನ್ಸುತ್ತೆ. 1 or 2 days ನೋಡೋಣ. ಶರತ್, ನಿಮ್ಗೇನಾಗಲ್ಲ. ಎಷ್ಟು ಖರ್ಚಾದ್ರೂ ನಿಮ್ಮನ್ನ ನಾವು ಉಳಿಸ್ಕೋತೀವಿ. ಧೈರ್ಯವಾಗಿರಿ. ಇವನ್ ಕಂಡೀಷನ್ ಓಕೆ ಆದ್ಮೇಲೆ ಕಾಲ್ ಮಾಡಿ ಡಾಕ್ಟರ್. ಇವ್ರ ಹತ್ರ ತುಂಬಾ ಕೆಲಸ ಇದೆ. ಓಕೆ ಸರ್. ಟೇಕ್ ಕೇರ್ ಶರತ್. ಶರತ್ ಏನಾದ್ರೂ ಹೇಳ್ತಾರೆ ಅಂದ್ಕೊಂಡ್ವಿ. ಕನಿಷ್ಠ ಪೇಪರಲ್ಲಿ ಬರ್ದಿ ತೋರಿಸ್ತಾರೆ ಅಂದ್ಕೊಂಡ್ವಿ. ಎರಡೂ ಆಗ್ಲಿಲ್ಲ. ಅದೇ ನನಗೂ ಅರ್ಥ ಆಗ್ತಿಲ್ಲ ನಿತ್ಯ. ಇದೆಲ್ಲ ಯಾಕೆ ಆಗ್ತಿದ್ಯೋ, ಯಾರು ಮಾಡ್ತಿದಾರೋ ಗೊತ್ತಾಗ್ತಿಲ್ಲ. ದೊಡ್ಡ ಪ್ರಮಾದ ತಪ್ತು. ಶರತ್ ಬಾಯ್ಬಿಟ್ಟು ಹೇಳಿದ್ರು ಅಥವಾ ನನ್ನ ಹೆಸರು ಬರೆದಿದ್ರು ಜಯಗಂಗಾ ದೃಷ್ಟಿಲಿ ನಾನು ವಿಲನ್ ಆಗ್ತಿದ್ದೆ. ಆದರೆ ಈ ಶರತ್ ಇಲ್ಲಿಗೆ ಹೇಗೆ ಬಂದ? ಜಯಗಂಗಾ ಎಲ್ಲಿ ಹೋದ್ರು? ಚಿಕ್ಕ ಚಿಕ್ಕ ವಿಷಯನೂ ಪಾಸಿಟಿವ್ ಆಗಿಲ್ಲ. ಪ್ರತಿಯೊಂದು ಉಲ್ಟಾ ಹೊಡಿತಿದೆ. ಯಾಕೋ ಎಲ್ಲ ವಿಚಿತ್ರ ಅನಿಸ್ತಿದೆ ನಿತ್ಯ. ನಾನು ನನಗೆ ಅಂತ ನನ್ನ ಬೇರೆ ಮಾಡ್ತಿರಲ್ಲ. ನೀವು ನಾನು ಒಂದೇ ಅಲ್ವಾ? ನಿಮ್ಮ ಕಷ್ಟ ನೋವು ನಂದಲ್ವಾ? ಏನೋ ನಿತ್ಯ, ಲೈಫಲ್ಲಿ ಫಸ್ಟ್ ಟೈಮ್ ನಾನು ಒಂಟಿಯಾದೆ ಅನ್ನೋ ಫೀಲಿಂಗ್ ನನಗೆ ಬರ್ತಿದೆ. ನನ್ನ ಸುತ್ತ ಕತ್ಲು ಆವರಿಸ್ತಿದೆ ಅನ್ನೋ ಹಾಗೆ ಅನಿಸ್ತಿದೆ. ಏನಾಗಲ್ಲ ರೀ, ಇದು ಸರಿ ಆಗತ್ತೆ. ಅದಲ್ಲದೆ ನಾನು ನಿಮ್ಮ ಪಕ್ಕದಲ್ಲೇ ಇದ್ದಾಗ ನೀವು ಒಂಟಿ ಹೇಗಾಗ್ತೀರಾ? ಯಾವತ್ತಾದ್ರೂ ನಾನು ನಿಮ್ಮನ್ನ ಬಿಟ್ಟಿದ್ದೀನಾ? ಮೇಲ್ ಹೋಗಿರ್ತಾರ? ಮೇಲ್ ಹೋಗ್ತಿದ್ಯಾ ಮಾಮ್?
ನೀನು ತಿರುಗಿ ಕೆಳಗೆ ಬರೋಷ್ಟರಲ್ಲಿ ನಿನಗೆ ಗ್ರ್ಯಾಂಡ್ ವೆಲ್ಕಮ್ ಕೊಡ್ತೀನಿ. ನೀವು ಯಾವತ್ತೂ ಒಂಟಿ ಅಲ್ಲ, ನನ್ನವರು. ನಿಮ್ಮ ಸುತ್ತ ನಾನೇ ಇರುವಾಗ ಆ ಕತ್ಲು ಯಾರದು? ನನ್ನ ಸೌತಿನ? ನಿತ್ಯ, ಎಲ್ರೂ ಕೆಳಗಡೆ ಇದ್ರೆ ನೀವು ಇಲ್ಲೇನ್ ಮಾಡ್ತಿದ್ದೀರಾ? ಹಾಸ್ಪಿಟಲ್ ಅಂತ ಗೊತ್ತಾಗಲ್ವಾ? ಮನೆ ಅನ್ಕೊಂಡಿದ್ದೀರಾ? ಎಲ್ಲಾರನ್ನೂ ಬಿಟ್ಟು ನೀವಿಲ್ಲಿಗೆ ಯಾಕೆ ಬಂದ್ರಿ? ಎಲ್ಲೆಲ್ಲೋ ಹೋಗ್ತಿದ್ದೀರಾ? ಯಾರ್ಯಾರನ್ನು ನೋಡ್ತೀರಾ? ಬೇಕಾ ಇದೆಲ್ಲ? ಅದೇನ್ ಮಾಡ್ತಾ ಇದ್ದೀರಾ ಇಬ್ರು? ಅದು ಅಮ್ಮ. ಮೊದಲು ನೀವೇನ್ ಮಾಡ್ತಿದ್ರಿ ಹೇಳಿ ಆಂಟಿ. ನಾವೇನಾದ್ರೂ ಟೀನೇಜ್ ಲವರ್ಸ್ ಅನ್ಕೊಂಡ್ರಾ ಇಲ್ಲ ಮದುವೆ ಆಗ್ದಿದ್ದವರು ಅನ್ಕೊಂಡ್ರಾ? ನಮ್ಮ ಬಗ್ಗೆ ನೀವೇನ್ ಅನ್ಕೊಂಡಿದ್ದೀರಿ ಹೇಳಿ. ಎಸ್ ಆಂಟಿ, ನಾವು ಮೇಜರ್ಸ್, ಲವರ್ಸ್, ಕಪಲ್ಸ್. ನಾವು ಮದುವೆ ಆಗಿರೋ ಗಂಡ ಹೆಂಡತಿ. ಏನ್ ಮಾಡ್ಬೇಕೋ ಏನ್ ಮಾಡಬಾರ್ದೋ ನಮಗ್ ಗೊತ್ತು. ನಾವೇನೋ ತಪ್ಪು ಮಾಡಿರೋ ಹಾಗೆ ಪ್ರತಿ ಚಿಕ್ಕ ವಿಷಯಕ್ಕೂ ನೀವ್ಯಾಕೆ ಇನ್ವಾಲ್ವ್ ಆಗ್ತೀರಿ? ನಮ್ಮ ಮಧ್ಯೆ ಯಾಕೆ ಅಡ್ಡ ಬರ್ತೀರಿ? ನಮ್ಮ ಮನೇಲಿ ಏನಾಯ್ತು ಅಂತ ನಿತ್ಯನ ನಿಮ್ಮನೆ ಕರ್ಕೊಂಡ್ ಬಂದ್ರಿ. ನಾನೇನ್ ತಪ್ಪು ಮಾಡ್ದೆ ಅಂತ ಮನೆ ಅಳಿಯ ಮಾಡ್ಕೊಂಡ್ರಿ. ಮುಹೂರ್ತದ ಹೆಸರಲ್ಲಿ ನಾವು ಕಡೆ ಪಕ್ಷ ನೋಡ್ದಿದ್ದ ಹಾಗೆ ಮಾತಾಡ್ದಿದ್ದ ಹಾಗೆ ಮಾಡ್ತಿದ್ದೀರಿ. ಯಾಕೆ? ನನಗೆ ನಿತ್ಯ ಅಂದ್ರೆ ಪ್ರೀತಿ ಇರೋದಕ್ಕೆ ನೀವ್ ಹೇಳೋ ಪ್ರತಿಯೊಂದಕ್ಕೂ ತಲೆ ಬಗ್ಗಿಸ್ದೆ. ನಮ್ಮ ಮನೆಯವ್ರಿಗೆ ನೋವು ಕೊಟ್ಟು ನಿಮ್ಮ ಮನೇಲಿದ್ದೀನಿ. ಕಡೆ ಪಕ್ಷ ಹೊಟ್ಟೆ ತುಂಬ ಊಟನೂ ಹಾಕ್ಲಿಲ್ವಲ್ಲ ಆಂಟಿ? ಫುಡ್ ಕೇಳಿದ್ರೆ ರುಚಿನೇ ಇಲ್ದಿರೋ ಫುಡ್ ಕೊಡ್ತೀರಿ. ಕಾಫಿ ಕೇಳಿದ್ರೆ ನೀರು ಕೊಡ್ತೀರಿ. ಈ ವಿಷಯ ನಿತ್ಯನಿಗೆ ಗೊತ್ತಾಗ್ದಿದ್ದ ಹಾಗೆ ಅವಳನ್ನ ಚೆನ್ನಾಗಿ ನೋಡ್ಕೋತೀರಿ. ಕಟ್ಕೊಂಡವನ್ನ ದೂರ ಕೂರಿಸಿ ಮಗಳನ್ನ ನಿಮ್ಮ ಮುಷ್ಟಿಲಿ ಇಟ್ಕೊಂಡ್ರಿ. ನೀವೇ ಅವಳಿಗೆ ಊಟ ಮಾಡಿಸೋದು, ನಿಮ್ ಪಕ್ಕದಲ್ಲೇ ಮಲಗಿಸ್ಕೋತೀರಿ. ಯಾಕಂಟಿ? ನಾನ್ ನಿತ್ಯನಿಗೆ ಹತ್ರ ಆಗೋದಕ್ಕೆ ಬಂದವನು, ಹೀಗೆ ದೂರ ಇರೋದಕ್ಕಲ್ಲ. ಕೊನೆಗೆ ನನ್ನ ಸುಳ್ಳು ಕೇಸಲ್ಲಿ ಸಿಕ್ಸಿ ಜೈಲಿಗೆ ಕಳಿಸಿ ನೇಣ್ ಶಿಕ್ಷೆ ಕೊಡ್ಸೋಕ್ ನೋಡ್ದವನ್ ಜೊತೆ ನಾನ್ ಮಾತಾಡೋದು ಯಾಕೆ ಅಂತೀರಿ? ಯಾಕೆ ಮಾತಾಡಬಾರ್ದು ಆಂಟಿ? ರೀಸನ್ ಹೇಳಿ. ಅದು ಮಾಡಬಾರ್ದು, ಇದು ಮಾಡಬಾರ್ದು, ಹಾಗಿರ್ಬಾರ್ದು, ಹೀಗಿರ್ಬಾರ್ದು ಅಂತ ಆರ್ಡರ್ ಮಾಡ್ತೀರಿ. ನಾನ್ ನಿಮ್ಮ ಅಳಿಯನ ಇಲ್ಲ ನಿಮ್ಮ ಆಫೀಸಲ್ಲಿ ಪಿಯೋನ ಆಂಟಿ? ಕಡೆ ಪಕ್ಷ ರಿಲೇಟಿವ್ ಆಗು ನೋಡ್ತಿಲ್ಲ. ನಾನೇನ್ ಗುಲಾಮನ? ಅವ್ರವ್ರ ಮಕ್ಕಳ ಮೇಲೆ ತಾಯಿಗೆ ತುಂಬಾ ಪ್ರೀತಿ ಇರುತ್ತೆ. ನಾನು ಅದನ್ನ ಇಲ್ಲ ಅನ್ನಲ್ಲ. ಆದ್ರೆ ಇವಳು ನನ್ನ ಹೆಂಡತಿ. ನಾನು ಇವಳನ್ನ ಪ್ರೀತಿಸೋದೇ ತಪ್ಪ? ಅವಳ ಪಕ್ಕ ಇರೋದೇ ತಪ್ಪ? ಇವಳೇ ನನ್ನ ಪ್ರಾಣ ಅನ್ಕೊಳ್ಳೋದು ತಪ್ಪ? ಹೇಳಿ ಆಂಟಿ. ಮಾತಾಡಿದ್ರೆ ಸಾಕು ದೂರ ಆಗಿ ಅಂತೀರಿ, ಡಿವೋರ್ಸ್ ಕೊಡಿ ಅಂತೀರಿ. ನಾವು ನಿತ್ಯನಿಗೆ ನೋವು ಕೊಡ್ತೀವಿ ಅಂತೀರಿ. ಯಾರಿಗೆ ನೋವು ಕೊಡ್ತಿದ್ದಾರೆ? ನಾವ್ ಯಾಕೆ ದೂರ ಆಗ್ಬೇಕು? ನಿಮ್ ಉದ್ದೇಶ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ ಆಂಟಿ. ಆದ್ರೆ ನೀವು ಮಾಡ್ತಿರೋ ಕೆಲ್ಸಕ್ಕೆ ನನಗೆ ಉಸಿರು ಕಟ್ಟದಂಗೆ ಆಗ್ತಿದೆ. ಐ ವಾಂಟ್ ಸಮ್ ಪೀಸ್. ನಿತ್ಯನಿಗೋಸ್ಕರ ನನ್ನ ಮನೆನೇ ಬಿಟ್ಟು ಬಂದವನು.
ನಿಮ್ ಮನೆ ನಾನ್ ನಿಮ್ಮನ್ ಬಿಟ್ಟು ಹೋಗೋದಕ್ಕೆ ನನಗೆ ಒಂದು ಕ್ಷಣ ಸಾಕು. ಆದ್ರೆ ನಿತ್ಯನ್ಗೋಸ್ಕರ ಸುಮ್ಮನಿದ್ದೀನಿ. ನೀವೇನೋ ನೋಡಿದ್ರೆ ನನ್ನನ್ನ ನಿತ್ಯನಿಂದ ದೂರ ಮಾಡೋದಕ್ಕೆ ನೋಡ್ತೀರಿ. ನನ್ನಲ್ಲಿ ಉಸಿರಿರೋ ತನಕ ನಿತ್ಯ ನಾನು ದೂರ ಆಗಲ್ಲ ಆಂಟಿ. ಆ ಸಾವೇ ನಮ್ಮನ್ನು ದೂರ ಮಾಡಬೇಕು. ನಿತ್ಯ, ನಿನಗೋಸ್ಕರ ಪ್ರಾಣ ಆದ್ರೂ ಕೊಡ್ತೀನಿ. ಆ ನಂಬಿಕೆ ನಿನಗಿದ್ರೆ ನನ್ನ ಜೊತೆ ಬಾ. ಅಮ್ಮ ಇಲ್ದಿರೋ ನಾನು ನಿನ್ನ ನಮ್ಮಮ್ಮನ ಹಾಗೆ ನೋಡ್ಕೋತೀನಿ. ನಿಮ್ಮಮ್ಮ ನಿನ್ನ ನೋಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನೋಡ್ಕೋತೀನಿ. ನನ್ನ ಮನ್ಸಲ್ಲಿ ಗುಡಿ ಕಟ್ಟಿ ಪೂಜಿಸ್ತೀನಿ. ನನ್ನ ನಂಬುದ್ರೆ ನನ್ನ ಜೊತೆಲ್ ಬಾ. ಬೇಬಿ, ನೀನು ಬಂದ್ರೆ ನಿನ್ ಜೊತೆ ಸೇರಿ ಬದುಕ್ತೀನಿ. ಬರ್ದಿದ್ರೆ ನಿನ್ ನೆನ್ಪಲ್ಲೇ ಬದುಕ್ತೀನಿ. ನಿನ್ನಿಷ್ಟ ನಿತ್ಯ. ಏನ್ರಿ? ಬರ್ತೀಯಾ ಮಾಮ್? ಬಾ ಬಾ. ಆಗ ಏನ್ರಿ ಏನ್ರಿ ನನ್ನ ಮಾತು ಕೇಳ್ರಿ. ಏ ನಿತ್ಯ, ಆರ್ ಯು ಓಕೆ? ಏನ್ರಿ? 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 ಏನ್ರಿ?
ಏನ್ರಿ